ಇನ್ನು ತಾಕತ್ತಿದ್ರೆ ಸಾಕ್ಷ್ಯ ಬಿಡುಗಡೆ ಮಾಡಲಿ ಅಂತ ಸವಾಲ್ ಹಾಕಿದ್ರು ಪ್ರಹ್ಲಾದ್ ಜೋಶಿ. ಆ ಸವಾಲ್ಗೆ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ 100 ಕೋಟಿ ಆರೋಪ ಮಾಡ್ತಿದಾರಲ್ಲ, ಅದರ ಸಾಕ್ಷ್ಯ ರಿಲೀಸ್ ಮಾಡಲಿ, ಸುಮ್ಮನೆ ಆರೋಪ ಮಾಡೋದಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದರು. ಅದಕ್ಕೆ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಪಾಪ ಜೋಶಿ ಅವರಿಗೆ ಸ್ವಲ್ಪ ತಾಕತ್ ಜಾಸ್ತಿ ಇದೆ, ನಮಗೆ ತಾಕತ್ ಕಡಿಮೆ ಇದೆ. ಸ್ವಲ್ಪ ಅವ್ರು ಹೇಳಿರೋದು ಏನೇನಿದೆಯಲ್ಲ ಆರೋಪಗಳು, ಅದಕ್ಕೆ ಮೊದಲು ಅವರು ದಾಖಲೆ ಬಿಡುಗಡೆ ಮಾಡಲಿ ಅಂತ ಹೇಳಿದರು. ಬಿಡುಗಡೆ ಮಾಡಂತ ಹೇಳ್ರಿ, ಬಿಡುಗಡೆ ಮಾಡಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ? ಅವರಿಗೆ ಕಾಂಗ್ರೆಸ್ ಪಾರ್ಟಿಯವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ, ಇವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಕೋರ್ಟ್ ಹೇಳಿದ್ ನಿಮ್ಮ ಬಗ್ಗೆ ನಾವು 10 ಸರ್ತಿ ಹೇಳಿ, ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳೋದಿಲ್ಲ ನೀವು? ಕೋರ್ಟಿನ ಜಡ್ಜ್ಮೆಂಟ್ ಸ್ಪಷ್ಟ ಅದ. ಕೋರ್ಟಿನ ಜಡ್ಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವಿ ಅಂತ ನೀವು ಕ್ಲೇಮ್ ಮಾಡಿರ್ಬೋದು. ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರ್ಬೋದು. ಒಬ್ಬ ಜೋಶಿಯವರಿಗೆ ತಾಕತ್ ಜಾಸ್ತಿ ಇದೆ, ನಮಗೆ ತಾಕತ್ ಕಡಿಮೆ ಇದೆ. ಅವರು ಏನು ಹೇಳವ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಬಿಡುಗಡೆನ ನಾವು ತಾಕತ್ ಕಡಿಮೆ ಇರೋದು ಆಮೇಲೆ ಬಿಡುಗಡೆ ಮಾಡ್ತೀವಿ. ಸಮಯ ಸಂದರ್ಭ ಬಂದಾಗ ಎಲ್ಲವೂ ಬಿಡುಗಡೆ ಆಗುತ್ತೆ. ಅವರೇ